ಹಾಯ್ ಫ್ರೆಂಡ್ಸ್, ಹೇಮರಗುಲ್ವಾಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಂದಿದು 100 ಡೇಸ್ ಬ್ಲಾಗಲ್ಲಿ ಡೇ ಒಂದು 14 ಅನ್ಕೋತೀನಿ. ಇವತ್ತು ಚಪಾತಿ ಮಾಡಿದೆ, ಹಾಗೆ ಬಾಜಕ್ಕೆ ಗಂಜಿ ಮಾಡಿಟ್ಟಿದ್ದೀನಿ, ಇನ್ನೂ ಕುಡಿಬೇಕು. ಬೆಂಡೆಕಾಯಿ ಹುಳಿ ಇತ್ತು, ಬೆಂಡೆಕಾಯಿ ಹುಳಿಗೆ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವ, ಹಾಗಾಗಿ ನನ್ನ ಮಗನ ಟಿಫನ್ ಬಾಕ್ಸ್ಗೆ ರೆಡಿ ಮಾಡಿ ಈಗ ಕೊಟ್ಟು ಕಳಿಸ್ತಾ ಇದ್ದೀನಿ. ಹೀಗೆ ನಡೀತಾ ಇದೆ. ಇನ್ನು ನಾವು ಕೂಡ ಮಾಡ್ಕೋಬೇಕು, ನಾವು ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಈಗ ನೈಟ್ಗೆ ಎಗ್ ಗ್ರೇವಿ ಮಾಡಿ ಮುದ್ದೆ ಅನ್ನ ಮಾಡೋಣ ಅಂತ ಮುದ್ದೆ ಎಲ್ಲ ಮಾಡೋಕ್ಕೆ ಇಟ್ಟಿದ್ದೀನಿ. ಅನ್ನನೂ ಕೂಡ ಆಗಿದೆ. ಇನ್ನು ಇದು ಪುಡಿಗೆ ಬೇಕಿತ್ತು, ಚಿಲ್ಲಿ ಪೌಡ್ರ್ ಮತ್ತು ಧನಿಯಾ ಪುಡಿ ಮಾಡ್ಕೊಳ್ಳೋಣ ಅಂತ ಇದು ಮಾಡಿದ್ದೀನಿ. ಮತ್ತು ನಮ್ಮ ಯಜಮಾನ್ರು ಫೋನ್ ಮಾಡಿದೆ, ಅವ್ರು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ಅವನ ಕೆಲೆ ಮೊಟ್ಟೆಲ್ಲ ತರಿಸ್ಕೋ ಅಂತ ಹೇಳ್ತಾ ಇದ್ದಾರೆ. ಪಾಪ ಅದು ಇವಾಗ ಸ್ಕೂಲಿಂದ ಬಂದಿದೆ, ಅವ್ನಿಗೆ ಹೇಳ್ಬೇಕು. ರೋಹಿತ್, ಅಂಗಡಿ ಹೋಗಿ ಬರ್ತೀಯಪ್ಪ? ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇದು ಸ್ವಲ್ಪ ತಣ್ಣಗಾಗಿದ ತಕ್ಷಣವೇ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಅಷ್ಟೊಂದು ಮುದ್ದೆನೂ ಕೂಡ ಬೇಯುತ್ತೆ, ಮುದ್ದೆ ಕಟ್ಟಬೇಕು. ನೀವು ಹೇಗೆ ಮಾಡ್ತೀರ ಮುದ್ದೆ? ಹೋಗ್ತಿದ್ಯಾ ನೀರು ತರಕ್ಕೆ? ಹಾಗೆ ನೀರು ತಗೊಂಡು ಬೇಗ ಬೇಗ ತಗೊಂಬರೋಕಪ್ಪ. ಆಯಿತು, 8 ಗಂಟೆ ಆಯಿತು. ನಿಮ್ಮ ಅಪ್ಪ ಬರೋದೇ ತಂದು ಕೊಡುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಅಲ್ಲೇ ಇಡು. ಎಲ್ಲಿ ತೊಗೊಂಡಿದ್ದ? ಮುಂದೆ ಇರ್ಬೇಕು ನೋಡು, ಮುಂದೆ ಪಾಕೆಟಲ್ಲಿ 20 ತೊಗೊಂಡೋಗು. ಬೇಗ ಬೇಗ ಬಾಚಿನಿ. ಹುಷಾರೇನ, ನಾನು ಬರಬೇಕಾ? ಬನ್ನಿ ಸರ್. ಅದಕ್ಕೆಲ್ಲ ಕಣೋ, ಮೊಟ್ಟೆ ಇದಿಸ್ಕೊಂಬರಕ್ಕೆ ಎಲ್ಲ ಹೆಂಗೆ ತೊಗೊಂಬತ್ತೀಯೋ? ತೊಗೊಂಬತ್ತೀಯಾ? ಇಲ್ಲ ಬಂದು ಇಸ್ಕೊಂಡು ಹೋಗಿ, ಕೆಳಗಡೆಗೇನೆ ಬಂದು ಇಸ್ಕೊಂಡು ಹೋಗ್ತೀನಿ. ಏನು ಹೇಳು? ತೊಗೊಂಬರ್ತೀಯಾ? ಸರಿ, ಹುಷಾರು ಮಗನಿ, ಜೋಪಾನ. ಬೇಗ ಬೇಗ ಬಾ, ಓಕೆನಾ? ಅಲ್ಲಿ ತನಕ ಮುದ್ದೆ ಕಟ್ಟಿ ನಾನು ಸಾಂಬಾರಿಗೆ ರೆಡಿ ಮಾಡ್ತಾ ಇರ್ತೀನಿ. ಎಲ್ಲ ಮಾಡಬಾರ್ದು ಕಣೋ, ಕ್ಯಾನೆಲ್ಲ ಇದು ಮಾಡ್ಬಿಡವು, ತೊಗೊಂಡೋಗು. ಇರಲಿ ಹೋಗು, ಅದೇನು ಮಾಡುತ್ತೆ, ಅದು ಅಲ್ಲೇ ಐತಿ. ಅಯ್ಯೋ ಶಿವನೇ, ಇವನೊಬ್ಬ. ನೋಡಿ, ಮೊದಲು ಮೆಣಸಿನ್ಕಾಯಿ ಎಲ್ಲ ತೊಟ್ಟು ಬಿಡಿಸಿ, ಬ್ಯಾಡಗಿ ಮೆಣಸಿನ್ಕಾಯಿ ಇರ್ಬೋದು, ಗುಂಟೂರು, ಮಣ್ಕಟ್ಟಿದ್ದು ಎಲ್ಲ ಮೆಣಸಿನ್ಕಾಯನ್ನು ಕೂಡ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನಾವು ರುಬ್ಕೊಂಡ್ಬಿಡ್ಬೇಕು ಅರ್ಧಂಬರ್ಧ. ಆಮೇಲೆ ಇದು ಧನಿಯಾ ಕಾಳು ಇರುತ್ತೆ ನೋಡಿ, ಇದು ಹುರಿದಿಟ್ಟು ಇದನ್ನು ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡಿದ್ರೆ ಆಯಿತು. ತೋರಿಸ್ತೀನಿ ಹೇಗೆ ಅಂತ. ನೋಡಿ, ಇಷ್ಟಾಗಿದೆ. ಇವಾಗ ಈ ಥರ ಇದಾದಮೇಲೆ ಇದನ್ನು ಹಾಕೋಬೇಕು. ಇದನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಆಗೋಂಗೆ ಪುಡಿ ಮಾಡ್ಕೊಳ್ಳೋಣ. ಘಾಟ್ ಇರ್ಬೋದು, ಬಟ್ ಅದು ಎಷ್ಟು ಒಳ್ಳೆ ಪರಿಮಳ ಬರ್ತಾಯಿದೆ ಅಂದರೆ, ಫುಲ್ಲು ರೆಡ್ ಆಗಿದೆ. ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಆರೆಂಜ್ ಕಾಣಿಸ್ತದೆ, ಬಟ್ ಪೌಡ್ರು ತುಂಬ ರೆಡ್ ಆಗಿದೆ ಮತ್ತು ಫ್ರೆಶ್ ಆಗಿದೆ. ಅರೋಮ ಮಾತ್ರ ಘಮ ಅಂತ ಪರಿಮಳ ಬರ್ತಾಯಿದೆ. ನೋಡೋಣ, ಫ್ರೆಶ್ ಆಗಿ ಸ್ವಲ್ಪ ತಣ್ಣಗಾಗಬೇಕು. ಯಾವುದೇ ಒಂದು ನಾವು ಒಂದು ಡಬ್ಬಿಗೆ ಹಾಕಿಡ್ಬೇಕಂದ್ರೆ ಸ್ವಲ್ಪ ತಣ್ಣಗಾಗಬೇಕಂದ್ರೆ ಬಿಸಿ ಇರುತ್ತೆ. ಮಿಕ್ಸಿ ಜಾರಲ್ಲಿ ನಾವು ಗ್ರೈಂಡ್ ಮಾಡಿರ್ತೀವಲ್ವ, ಒಂದು 10 to 15 ಮಿನಿಟ್ಸ್ ನಾವು ಆರಾಗಿ ಬಿಡಬೇಕು. ಆಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಡಬ್ಬಿಗೆ ಹಾಕಿ ಮಾಡ್ಕೊಂಡ್ರೆ ಒಂದು 2-3 ಟೈಮ್ಸ್ ನಾವು ಇದನ್ನ ಯೂಸ್ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ಮಿಕ್ಸಿ ಜಾರ್ಗೆ ಎಲ್ಲ ಮಸಾಲೆಗಳನ್ನ ಹಾಕೊಂಡು ರುಬ್ಕೊತಾ ಇದ್ದೀನಿ. ತೆಂಗಿನಕಾಯಿ ಒಂದು ಹಾಕಿಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಶುಂಠಿ ಮತ್ತು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಮತ್ತು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಧನಿಯಾ ಪೌಡ್ರ್ ಈಗ ರುಬ್ಬಿದ್ನಲ್ಲ ಅದೇ ಹಾಕಿದ್ದೀನಿ. ಮೊಟ್ಟೆ ತಂದು ಇಟ್ಟಿದ್ದಾನೆ ನನ್ನ ಮಗ. ಈಗ ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಕುದಿಯೋಕೆ ಇಟ್ಟಿದ್ದೀನಿ. ನೋಡೋಣ ಹೇಗಾಗ್ತಾ ಇದೆ. ರೋಹಿತಾ, ಏನದು? ಮೊಟ್ಟೆ ಸಾರು. ಇನ್ನೊಂದೇನು ಹೇಳ್ತೀಯಲ್ಲ, ಏನದು? ಯಮ್ಮಿ ಮರ್ತ್ಬಿಡ್ತೀಯಾ ಎಲ್ಲನೂ? ನೋಡಿ ಹೇಗೆ ನಾವು ಒಡೆದು ಹಾಕಿರ್ತೀವಿ. ಮುಖ ಅಷ್ಟು ಹತ್ರ ಹಿಡಿಬೇಡ ಕಣೋ. ಹೇಗೆ ಹಾಕಿರ್ತೀವಿ ಹಾಗೆ ಎಷ್ಟು ಮೊಟ್ಟೆ ಹಾಕಿರ್ತೀವಿ ಹಂಗೆ ಇರುತ್ತೆ ನೋಡಿ. ಚೆನ್ನಾಗಿದೆ ಅಲ್ಲ? ನಿಮಗೂ ತಿನ್ನಬೇಕು ಅನ್ನಿಸ್ತಾ ಇದೆಯಾ? ನೋಡಿ, ವಾವ್ ನೋಡಿ, ತೋರ್ಸೋದು ಆಯ್ತಾ? ಸೂಪರ್ ಅಲ್ಲ? ಇನ್ನೂ ರಘು ಬಂದಿಲ್ಲ, ರಘುಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು 2 ಮಿನಿಟ್ಸ್ ಸ್ವಲ್ಪ ಬೇಯಲಿ ರೋಹಿತಾ, ಆಯಿತಾ? ಈರುಳ್ಳಿ ಬೇಕೇನಾ? ಚಪಾತಿ ಇತ್ತು.